ಹಾಯ್ ಆಲ್, ಗುಡ್ ಮಾರ್ನಿಂಗ್. ಬೆಳಗಿನ ಯೋಗ ಕ್ಲಾಸ್ ನಡೀತಾ ಇದೆ ಇಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಸುಮಾರು ಜನ ಯೋಗ ಕ್ಲಾಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವ್ರನ್ನ ಕೂಡ ಮೀಟ್ ಮಾಡಿ ಮಾತಾಡಿಸ್ಬೇಕು. ಇದು ಲಾಸ್ಟ್ ಡೇ ಆಗಿದ್ದರಿಂದ ನಾನು ಕೂಡ ಇಲ್ಲಿ ಜಾಯಿನ್ ಆಗ್ತಾ ಇದ್ದೀನಿ. ಒಂದು ಎರಡು ಈ ಅನುಲೋಮ ವಿಲೋಮ ಇರುವಂತವ್ರು ಗಾಳಿನ ತಡೆದುಕೊಳ್ತೀರಿ. ಸೊ ಹಂಗಾಗಿ ಏನಾಗತ್ತೆ, ಆ ಗಾಳಿ ಮಗು ಕೂಡ ಅದು ಸಪ್ಲೈ ಆಗಲ್ಲ, ಅಂದ್ರೆ ಅದು ಸರಬರಾಜು ಆಗಲ್ಲ. ಹಂಗಾಗಿ ಉಸಿರಾಟದ ತೊಂದರೆ ಇರುವಂತವ್ರು ನಾಡಿ ಶೋಧನ ಪ್ರಾಣಾಯಾಮವನ್ನ ಮಾಡಬಾರ್ದು. ಅವರ ಒಂದು ಭಯನ ಹೇಗೆ ಹೋಗ್ಲಾಡಿಸ್ಬೇಕು ಅಂತ ಮಕ್ಕಳಿಗೆ ಅಲ್ಲ, ನಿಮ್ಗೂ ಕೂಡ ತಿಳಿದೇ ಏನೋ ಒಂದನ್ನ ನೀವು ಪರಿಪಾಠ ಮಾಡಿಸ್ಬೇಕು. ಯಾಕೆಂದ್ರೆ ಮಕ್ಕಳಿಗೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರ, ನಾಳೆ ಎಕ್ಸಾಮ್ ಇದೆ, ಇವತ್ತು ಹೋಮ್ವರ್ಕ್ ಮಾಡಿಲ್ಲ, ಅಥವಾ ಈಗ ನಾನೇನೋ ಕೆಟ್ಟ ಕೆಲಸ ಮಾಡಿದೆ, ಅಮ್ಮ ಬೈತಾರೆ, ಅಪ್ಪ ಬೈತಾರೆ, ಅಥವಾ ಸಮಾಜದ ಬಗ್ಗೆ ಏನೋ ಒಂದು ಭಯ ಇರುತ್ತೆ. ಅದನ್ನ ಜಸ್ಟ್ ಕೆಲವು ಇನ್ಸ್ಟಂಟ್ ಆಗಿ ಹೇಗೆ ಆ ಭಯನ ಹೋಗ್ಸೋದು ಅನ್ನೋದನ್ನ ನಾನು ಈ ಪ್ರಾಣವಾಯು ಅಥವಾ ಗಾಳಿಯನ್ನು ತಗೊಳ್ಳುವಂಥದ್ದು. ತಗೊಂಡು ಬಾಯಿ ಮುಖಾಂತರ ಮತ್ತೊಮ್ಮೆ ನೋಡಿ, ಇದು ಮೂಗಿನ ಮುಖಾಂತರ ಉಸಿರು ತಗೊಳ್ಳುವಂಥದ್ದು. ಬಾಯಿ ಮುಖಾಂತರ ಯಾವುದೇ ಟೆನ್ಷನ್ ಇರಲಿ, ಯಾವುದೇ ಸ್ಟ್ರೆಸ್ ಇರಲಿ, ಕ್ಷಣ ಮಾತ್ರದಲ್ಲಿ ಹೋಗ್ಬಿಡುತ್ತೆ. ಇದರ ಅಭ್ಯಾಸ ಇರಬೇಕು ದಿನನಿತ್ಯ. ಇದರ ಒಂದು ಇನ್ಸ್ಟ್ರಕ್ಷನ್ ಅಥವಾ ಒಂದು ಗೈಡೆನ್ಸ್ ಇದ್ದಾಗ ಮಾತ್ರ ಇದರ ಪೂರ್ಣ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಎಕ್ಸ್ಪೀರಿಯನ್ಸ್ ಪಡೆಯೋದಕ್ಕೆ ಸಾಧ್ಯ. ಓ ಥ್ಯಾಂಕ್ ಯು. ಏನ್ ಟೈಮ್ ಇದೆ ಈಗ ಅಲ್ಲಿ? 12:40. ಓ, ಮಧ್ಯಾಹ್ನ ಸಮಯ, ಊಟದ ಸಮಯದಲ್ಲಿ ನೀವು ಜಾಯಿನ್ ಆಗಿದ್ದೀರಾ. ಥ್ಯಾಂಕ್ ಯು. ಸೊ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ಓಕೆ, ತುಂಬಾ ಚೆನ್ನಾಗಿದೆ ನಿಮ್ಮ ಭಾಷೆಯ ಮೇಲೆ ಹಿಡಿತ. ಥ್ಯಾಂಕ್ ಯು ಸರ್. ನಾವು 15 ವರ್ಷದ ಇದ್ದೀವಿ ಇಲ್ಲಿ ಸಿಡ್ನಿಲಿ. ಹೌದು ಸರ್. ಸರಿ ಸರಿ. ತುಂಬಾ ಬೆನಿಫಿಟ್ ಇದೆ ನನಗೆ. ತುಂಬಾ ಮೈಂಡ್ ರಿಲ್ಯಾಕ್ಸ್ ಆಯ್ತು. ಸ್ವಲ್ಪ ಟೆನ್ಷನ್ ಇರುತ್ತೆ ವರ್ಕ್ ಅಲ್ಲಿ. ಯೋಗ ಬಗ್ಗೆ ಟಚ್ ಇಲ್ದಿದ್ದವರು ಅಟ್ಲೀಸ್ಟ್ ಈಗ ಪ್ರಾಣಾಯಾಮ ಅದರದೆಲ್ಲ ಒಂದ್ಸರಿ ಅಟ್ಲೀಸ್ಟ್ ನಮಗೀಗ ಏನಿದೆ ಅಂತ ಎಲ್ಲ ಗೊತ್ತಾಗ್ತದೆ. ಹೌದು, ತಿಂಡಿ ಮಾಡೋದಾಗ್ಲಿ, ಮಕ್ಕಳನ್ನ ನೋಡ್ಕೊಳ್ಳೋದಾಗ್ಲಿ ಎಲ್ಲ ನನಗೆ ತುಂಬಾ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು. ಹೀಗೆ ವಾಚ್ ಮಾಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡಿಸಿ. ಲೈವ್ ಯೋಗ ಸೆಷನ್ ಮುಗಿದ ಮೇಲೆ ಸಬ್ಸ್ಕ್ರೈಬರ್ಸ್ ಜೊತೆ ನಾನು ಮಾತಾಡಬೇಕು ಅಂತನೋ ಒಂದು ಆಸೆಯಿಂದ ತಕ್ಷಣ ನಾವು ಲೈವಲ್ಲಿ ಈ ಮಾತುಕತೆನ ಸ್ಟಾರ್ಟ್ ಮಾಡಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ನ ನಾನು ಫಿಕ್ಸ್ ಮಾಡಿಕೊಂಡೆ ಆನ್ ಸ್ಪಾಟಲ್ಲಿ. ಆ ಮೂಮೆಂಟಲ್ಲಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಒಂದು ರೀತಿ ತುಂಬಾ ಎಕ್ಸೈಟ್ಮೆಂಟಲ್ಲಿ ನಿಮ್ಮನ್ನೆಲ್ಲ ನೋಡಬೇಕು, ಮಾತಾಡಿಸ್ಬೇಕು ಅನ್ನೋ ಒಂದು ಖುಷಿಯಿಂದ ನಿಮ್ಮ ಜೊತೆ ಮಾತಾಡ್ತಾ ನಾನು ಏನೇನೋ ಮಾತಾಡ್ತಿದ್ದೆ ಅಂತ ಅನ್ನಿಸ್ತು. ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ ಆಗಿ ಏನೇನೋ ಮಾತಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ನನ್ನ ಯಾವಾಗಲಾದ್ರು ಮತ್ತೆ ಲೈವ್ ಮಾಡಿ ಖಂಡಿತ ನನ್ನ ಗಮನನ ನನ್ನ ಮಾತಿನ ಮೇಲೆ ಇಟ್ಕೊಂಡು ಕರೆಕ್ಟಾಗಿ ಮಾತಾಡಬೇಕು ಅನ್ನಿಸ್ತು. ಸಾಕಷ್ಟು ಸಮಯನ ಸುಮಾರು ವೇಸ್ಟ್ ಮಾಡ್ಕೊಂಬಿಟ್ಟೆ. ಸೊ ಇನ್ನೂ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ನನಗೆ ಖಂಡಿತ ಇತ್ತು. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಕಾಫಿ ಆಯಿತಾ? ಸೊ ಬೆಳಗ್ಗೆ ಸುಮಾರು 9 ಗಂಟೆ ಆಗಿದೆ. ಇವಾಗಷ್ಟೇ ಫೈನಲ್ ಡೇ ಯೋಗದ 3ನೇ ದಿನದ ಸೆಷನ್ನ ಮುಗಿಸ್ಕೊಂಡು ಮೇಲ್ಗಡೆ ಒಂದು ರೂಮ್ ಕ್ಲೀನ್ ಮಾಡಿಬಿಟ್ಟು, ಹರ್ಷಿತ್ ರೂಮ್ ಕ್ಲೀನ್ ಮಾಡಿ ಈ ರೂಮಿಗೆ ಬಂದಿದ್ದೀನಿ. ಈ ರೂಮ್ ಕ್ಲೀನ್ ಮಾಡಬೇಕು, ಬೆಡ್ಶೀಟ್ಸ್ ಚೇಂಜ್ ಮಾಡಬೇಕು. ಸೊ ಸ್ವಲ್ಪ ಕ್ಲೀನಿಂಗ್ ಕೆಲಸ ಜಾಸ್ತಿನೇ ಇದೆ. ಇನ್ನು ಶ್ರಾವಣ ಮಾಸ ಬರೋದ್ರಲ್ಲಿ ಕ್ಲೀನಿಂಗ್ ಕೆಲಸ ಸ್ವಲ್ಪ ಜಾಸ್ತಿನೇ ಮುಗಿಸ್ಕೊತಾ ಇದ್ದೀನಿ. ಬೆಡ್ಶೀಟ್ ಚೇಂಜ್ ಮಾಡಿ ಕೆಳಗಡೆ ಹೋಗಬೇಕು. ಎಲ್ಲ ರೂಮ್ನು ಇವತ್ತು ಕ್ಲೀನಿಂಗಿಗೆ ಇಟ್ಕೊಂಡಿದ್ದೀನಿ. ಇವತ್ತೊಂದು ಸ್ಪೆಷಲ್ ಲೈವ್ ಮಾಡಿದ್ವಿ. ನನಗೆ ತುಂಬ ಖುಷಿ ಆಯಿತು. ಇದನ್ನು ನೀವು ನೋಡ್ತಾ ಇದ್ರಿ ವಿಡಿಯೋ ಮೂಲಕ. ಬಟ್ ಎಷ್ಟೋ ಜನ ಇವತ್ತು ಒಂದು ಯೋಗ ಕ್ಲಾಸಲ್ಲಿ ಬಂದಿದ್ದರಿಂದ ಅವರನ್ನೆಲ್ಲ ಮೀಟ್ ಮಾಡಿ ನನಗೆ ತುಂಬ ಖುಷಿ ಆಯಿತು. ಎಲ್ಲ ನಮ್ಮ ಫ್ಯಾಮಿಲಿಯವರು ಅಂತ ಅನ್ನೋ ರೀತಿ ಒಂದು ಭಾವನೆ ಬರುತ್ತೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನೀವೆಲ್ಲರೂ ಯಾರು ಯೋಗ ಕ್ಲಾಸ್ಗೆ ಜಾಯ್ನ್ ಆಗಿದ್ರಿ ಅದಕ್ಕೆ. ಮೇಲ್ಗಡೆ ರೂಮಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಕ್ಲೀನಿಂಗ್ ಕೆಲಸ ಮುಗಿಸಿ ನಾನು ಈಗಷ್ಟೇ ಕೆಳಗಡೆ ಬರ್ತಾಯಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಇವತ್ತಿನ ಒಂದು ರೆಸಿಪಿ ನಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹಾಗೆ ಡಯಾಬಿಟಿಸ್ ಇರೋರಿಗೆ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಒಂದು ಹೆಲ್ದಿಯೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸುಮಾರು 1 ಕಪ್ಪಷ್ಟು ರಾಗಿ ಹಿಟ್ಟಿದೆ. ಯಾವುದೇ ಕಪ್ ಮೆಜರ್ಮೆಂಟಲ್ಲಿ ನಾವು ಇದನ್ನು ತೊಗೋಬೋದು. ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಇದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅಥವಾ ರವೆ, ಇದು ಮೂರಲ್ಲಿ ಯಾವುದಾದ್ರೂ 2 ಸ್ಪೂನಷ್ಟು ಹಾಕ್ಕೋಬೇಕು. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು,
ಸೊ ಇದಿಷ್ಟನ್ನು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ನಾನಿಲ್ಲಿ ಗೋಧಿ ಹಿಟ್ಟನ್ನು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು. ಸೊ ಇದನ್ನು ಕಲಿಸ್ಕೊಳ್ಳೋಕ್ಕೆ ಸುಮಾರು 1/4 ಕಪ್ಪಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ, ಹಾಗೆ 1 ಕಪ್ಪಷ್ಟು ನೀರು. ಇದಿಷ್ಟನ್ನು ಸೇರಿಸಿ ನೀಟಾಗಿ ಕಲಸಿ ನಾವು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಈ ಹಿಟ್ಟೆಲ್ಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾವು ರೊಟ್ಟಿ ಥರನೂ ಮಾಡ್ಕೋಬೋದು, ಇಡ್ಲಿ ಥರ ಮಾಡ್ಕೋಬೋದು, ಹಾಗೆ ದೋಸೆ ಥರ ಮಾಡ್ಕೋಬೋದು. ಒಂದೇ ಬ್ಯಾಟರಿಂದ ಸ್ವಲ್ಪ ವೇರಿಯೇಷನ್ಸ್ನ ಮಾಡಿಕೊಂಡು ಯಾವ ರೆಸಿಪಿ ಬೇಕಾದ್ರೆ ನಾವು ಮಾಡ್ಕೊಳ್ಳೋ ಅಂಥ ಒಂದು ಬೇಸಿಕ್ ಅಂತಲೇ ಅಂತ ಹೇಳ್ಬೋದು. ನಾನಿವತ್ತು ಮಾಡ್ತಾ ಇರೋದು ದೋಸೆ. ಇದೇ ಹಿಟ್ಟನ್ನು ನೀವು ಈ ರೀತಿ ಇನೋವೇಷನ್ಸ್ನ ಮಾಡಿಕೊಂಡು ಇಡ್ಲಿ ಅಥವಾ ರೋಟಿಗೂ ಕೂಡ ಉಪಯೋಗಿಸ್ಕೋಬೋದು. ಇದಿಷ್ಟನ್ನು ಕಲಸಿ 10 ನಿಮಿಷ ಬಿಟ್ಟಿದ್ದೆ. 10 ನಿಮಿಷದ ನಂತರ ಮತ್ತೆ ನಾವು ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಮತ್ತೊಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ನೆಂದಿದೆ. ಇದ್ರ ಜೊತೆಗೆ ನಾನಿವಾಗ 1 ಈರುಳ್ಳಿ, ದೊಡ್ಡದೊಂದು ಈರುಳ್ಳಿ ಹಾಕಿದ್ದೀನಿ. ಸಣ್ಣದಾದರೆ 2 ಅಥವಾ 3 ಈರುಳ್ಳಿ ಸೇರಿಸ್ಕೋಬೋದು. ಸ್ವಲ್ಪ ದೊಡ್ಡ ಕಪ್ಪಲ್ಲಿ ನಾನು ರಾಗಿ ಹಿಟ್ಟು ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಮನೆಯವರು ಎಲ್ಲರಿಗೂ ಒಟ್ಟಿಗೆ ಸೇರಿಸಿ ಮಾಡ್ತಿರೋದು, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ. ಹಾಗೆ ತುರಿದಿರೋಂಥ 1 ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಇದ್ರ ಜೊತೆಗೆ 1 ಇಂಚಷ್ಟು ಶುಂಠಿಯನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಸೋಡಾ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ, ಬೇಕಾದ್ರೆ ಚೆಕ್ ಮಾಡಿಕೊಂಡು ಉಪ್ಪು ಬೇಕು ಅನಿಸಿದ್ರೆ ಹಾಕ್ಕೋಬೋದು. ಸೊ ಖಾರಕ್ಕೆ ನಾನಿಲ್ಲಿ ಏನೂ ಹಾಕಿಲ್ಲ. ಚಿಲ್ಲಿ ಫ್ಲೇಕ್ಸ್ ಅಥವಾ ಹಸಿರು ಮೆಣಸಿನ್ಕಾಯಿನ ಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಸೊ ನಾನಿಲ್ಲಿ ಮರ್ತು ಬಿಟ್ಟಿದ್ದೀನಿ ಮೆಣಸಿನ್ಕಾಯಿ ಹಾಕೋದು. ಬೇಕಿದ್ರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು, ಬೇರೆ ಸೊಪ್ಪುಗಳನ್ನ ಸೇರಿಸ್ಕೊಂಡು ಕೂಡ ಮಾಡ್ಕೋಬೋದು. ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಕನ್ಸಿಸ್ಟೆನ್ಸಿಗೆ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ರೊಟ್ಟಿ ಅಥವಾ ಇಡ್ಲಿ ಕೂಡ ನಾವು ಇದನ್ನು ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ಕೋಬೋದು. ಸ್ವಲ್ಪ ಈನೋ ಅಥವಾ ಸೋಡಾನ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ. ದೋಸೆಗೆ ನಾನಿಲ್ಲಿ 1/4 ಸ್ಪೂನಷ್ಟು ಸೋಡಾ ಹಾಕಿದ್ದೀನಿ. ಇಡ್ಲಿ ಮಾಡೋದಿದ್ರೆ 1/2 ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಸೋಡಾ ಸೇರಿಸ್ಕೊಂಡ್ರೆ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ಕಾಯ್ದಿರೋ ಅಂಥ ಹೆಂಚು ಮೇಲೆ ದೋಸೆ ಹಾಕ್ತಾಯಿದ್ದೀವಿ. ನಿಧಾನವಾಗಿ ನಾವು ಉಜ್ಜಬೇಕು. ತುಂಬ ಜೋರಾಗೆಲ್ಲ ಉಜ್ಜಕ್ಕೆ ಹೋದರೆ ಅಷ್ಟು ನೀಟಾಗಿ ಬರಲ್ಲ. ಸ್ವಲ್ಪ ಸೈಡಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ರಾಗಿ ಹಿಟ್ಟಿಂದ ಯಾವುದೇ ಒಂದು ರೋಟಿ, ಚಪಾತಿ ರೋಟಿ ಅಥವಾ ಹೀಗೆ ದೋಸೆ, ಇಡ್ಲಿ ಮಾಡುವಾಗ ಒಂಚೂರು ಎಣ್ಣೆ ಹಾಕಲೇಬೇಕು. ಯಾಕಂದರೆ ಈ ಒಂದು ರಾಗಿ ಏನಿದೆ ಹೆಚ್ಚಿನ ಫೈಬರ್ ಕಂಟೆಂಟ್ ಇದೆ, ಹಾಗೆ ಇದು ಡೈಜೆಸ್ಟ್ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಇದನ್ನು ಮಾಡಿಕೊಂಡ್ರೆ ಡೈಜೆಷನ್ಗೆ ಇಂಪ್ರೂವ್ ಆಗುತ್ತೆ, ಅಂದರೆ ಡೈಜೆಷನ್ಗೆ ಇದು ಒಳ್ಳೆಯದು. ಸೊ ನಮಗೆ ಊರುಗಳ ಕಡೆ ಇರೋರು, ಹಳ್ಳಿಗಳ ಕಡೆ ಇರೋರು, ಹೆಚ್ಚಾಗಿ ಕೆಲಸ ಮಾಡುವಂಥವ್ರಿಗೆ ಯಾವುದೇ ತುಪ್ಪ, ಬೆಣ್ಣೆ, ಎಣ್ಣೆ ಇಲ್ಲ ಅಂತಂದ್ರೂ ಡೈಜೆಸ್ಟ್ ಆಗುತ್ತೆ. ಆದರೆ ಈ ರೀತಿ ಒಂದೇ ಕಡೆ ಕೆಲಸ ಮಾಡುವಂಥವ್ರಿಗೆ, ವರ್ಕ್ ಫ್ರಮ್ ಹೋಮ್ ಮಾಡೋವಂಥವ್ರಿಗೆ ಇದೆಲ್ಲ ತಿಂದ್ಬಿಟ್ಟು ಸುಮ್ಮನೆ ಹಾಗೆ ಕುತ್ಕೊಂಡು ಕೆಲಸ ಮಾಡ್ತಿದ್ರೆ ಡೈಜೆಸ್ಟ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರೆ ಒಳ್ಳೆಯದು. ಇದೇ ರೀತಿ ನಾವು ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ವಿತೌಟ್ ಆಯಿಲ್ ಕೂಡ ನಾವು ಇದನ್ನು ಮಾಡ್ಕೋಬೋದು. ನಾನ್ ಸ್ಟಿಕ್ ಆದರೆ ವಿತೌಟ್ ಆಯಿಲ್ ಮಾಡ್ಕೋಬೋದು. ರಾಗಿ ದೋಸೆ ಅಥವಾ ರಾಗಿ ರೊಟ್ಟಿ ಮಾಡುವಾಗ ಮೇಲ್ಗಡೆಯಿಂದ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಮೇಲ್ಭಾಗದಲ್ಲಿ ಒಂದು ರೀತಿ ಬೆಳ್ಳಗಾಗೋದು ಅಥವಾ ಕ್ರ್ಯಾಕ್ಸ್ ಆಗೋದು ಆಗೋದಿಲ್ಲ. ನೀಟಾಗಿ ಹಬೆನಲ್ಲೇ ಮೇಲ್ಭಾಗ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಮಕ್ಳಿಗೆ ಕೊಡಬೇಕಾದ್ರೆ ತುಪ್ಪ ಹಾಕಿ ಕೊಡೋದ್ರಿಂದ ಒಳಗಡೆ ತರಕಾರಿ ಇರುತ್ತೆ, ಹಾಗೆ ಮೇಲ್ಭಾಗದಲ್ಲಿ ತುಪ್ಪ ಹಚ್ಚಿಕೊಟ್ರೆ ತಿನ್ನೋದಕ್ಕೂ ಒಂದು ಟೇಸ್ಟಿಯಾಗಿರೋದಷ್ಟೇ ಅಲ್ಲ, ತರಕಾರಿಯನ್ನು ಮಕ್ಕಳಿಗೆ ತಿನ್ನಿಸ್ಬೇಕು ಅಂದರೆ ಈ ರೀತಿ ಒಂದು ರೆಸಿಪೀಸ್ನ ಮಾಡಿಕೊಟ್ಟಾಗ ಫೈಬರ್ ಕಂಟೆಂಟ್ ಇರೋ ಹೆಚ್ಚಾಗಿ ಒಂದು ಗೋಧಿ ರಾಗಿಗಳ ಇದೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ಕೂಡ ತಿಂತಾರೆ. ನಮಗೆ ಎಕ್ಸ್ಟ್ರಾ ನೆಂಚ್ಕೊಳ್ಳೋಕೆ ಬೇಕು ಅಂತ ಒಂದ್ಸಲ ಹೆಚ್ಚಿನ ತರಕಾರಿಗಳು ಇದರಲ್ಲೇ ಸೇರಿಸ್ಕೊಂಡಿರ್ತೀವಿ. ಇದೇ ರೆಸಿಪಿಯನ್ನು ನಾನು ಕಬ್ಬಣದ ಹೆಂಚಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಆದರೆ ಕಬ್ಬಣದ ಹೆಂಚಲ್ಲಿ ಮಾಡುವಾಗ ಆದಷ್ಟು ನಾವು ಎಣ್ಣೆ ಉಪಯೋಗಿಸಲೇಬೇಕು. ಸೊ ಇಲ್ಲ ಅಂದರೆ ಅಂಟದಂಗೆ ಆಗುತ್ತೆ. ಫಸ್ಟೇ ಒಂಚೂರು ಎಣ್ಣೆ ಹಚ್ಚಿದ್ದೀನಿ, ನಂತರ ದೋಸೆ ಹಾಕ್ತಾಯಿದ್ದೀನಿ. ರಾಗಿ ರೊಟ್ಟಿ ಜೊತೆಗೆ ಇವತ್ತು ಮತ್ತೊಂದು ಹೆಲ್ದಿಯೆಸ್ಟ್ ಆಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇವತ್ತು ನಾವು ಮಾಡ್ತಿರುವಂಥದ್ದು ಬೆಳ್ಳುಳ್ಳಿಯಿಂದ ಬಳಸಿ ಒಂದು ಚಟ್ನಿ ಮಾಡೋಣ. ಇದೇ ರೆಸಿಪಿ ನಾನು ಕುಕಿಂಗ್ ಚಾನಲಲ್ಲಿ ಕೂಡ ಹಾಕಿದ್ದೀನಿ. ಆದರೆ ಸಾಕಷ್ಟು ಜನ ರೆಸಿಪಿ ಚಾನಲ್ನ ಫಾಲೋ ಮಾಡ್ತಾ ಇಲ್ಲ. ಆದರೆ ಈ ರೆಸಿಪಿ ಎಲ್ಲರಿಗೂ ರೀಚ್ ಆಗಲೇಬೇಕು ಅನ್ನೋಕ್ಕೋಸ್ಕರ ನಾನಿಲ್ಲಿ ಈ ಚಾನಲಲ್ಲಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ದಟ್ ಅಷ್ಟು ರುಚಿಯಾಗಿ ಆಗುತ್ತೆ ಈ ರೆಸಿಪಿ. ಹಾಗಾಗಿ ನೀವು ಕೂಡ ಟ್ರೈ ಮಾಡಲೇಬೇಕು ಅನ್ನೋಕ್ಕೋಸ್ಕರ ಇಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಬೆಳ್ಳುಳ್ಳಿಗೆ
ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಸುಮಾರು ದೊಡ್ಡ ಗಡ್ಡೆ 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ 4 ಒಣಮೆಣಸಿನ್ಕಾಯಿ. ಸಣ್ಣ ಉರಿ ಇಟ್ಕೊಂಡು ಮೇಲ್ಗಡೆ ಈ ಥರದ್ದು ಯಾವುದಾದ್ರು ಒಂದು ಜಾಲರಿ ಇಟ್ಕೊಂಡು ಅಥವಾ ಫೋರ್ಕಲ್ಲಿ ಚುಚ್ಕೊಂಡು ಬೆಳ್ಳುಳ್ಳಿಯನ್ನು ಫಸ್ಟು ಸುಟ್ಕೋಬೇಕು. ಎಣ್ಣೆ ಹಚ್ಚೋ ರೀಸನ್ ಏನಂದರೆ ಸಿಪ್ಪೆ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ. ತುಂಬ ರುಚಿಯಾಗುತ್ತೆ. ಸೊ ನಾನು ತಿಂದು ಅದು ರುಚಿ ನೋಡಿದ ಮೇಲೆ ನಾನು ಖಂಡಿತ ನೀವು ಮಾಡಲೇಬೇಕು ಅನ್ನೋಕ್ಕೋಸ್ಕರ 2 ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಸೊ ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ. ಕೇವಲ 3 ಬೆಳ್ಳುಳ್ಳಿ 4 ಮೆಣಸಿನ್ಕಾಯಿ ಇಟ್ಕೊಂಡು ಮಾಡುವಂಥ ಒಂದು ರೆಸಿಪಿ ಅಷ್ಟೇ ರುಚಿಯಾಗುತ್ತೆ. ಹಾಗೆ ನಾವು ಇದನ್ನು ಸುಮಾರು ತಿಂಗಳವರೆಗೂ ಇದನ್ನು ಇಟ್ಕೊಂಡು ತಿನ್ಬೋದು. ನಾವು ಇದನ್ನು ರೊಟ್ಟಿಗೆ ಅಂತಲೇ ಮಾಡಿದ್ವಿ. ಇದು ಬರೀ ರೊಟ್ಟಿಗಷ್ಟೇ ಅಲ್ಲ, ಅನ್ನ, ಚಪಾತಿ, ಪೂರಿ, ದೋಸೆ, ಇಡ್ಲಿ ಮತ್ತು ಈವನ್ ಚಿತ್ರಾನ್ನ, ಸಾರು ಅನ್ನಕ್ಕೂ ಕೂಡ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ರಂಗನಾಥ ಅಂತೂ ಸಾಕಷ್ಟು ಸರ್ತಿ ಇದನ್ನು ಹಾಕಿಸ್ಕೊಂಡು ತಿಂತಾಯಿದ್ದ. ತುಂಬ ಬಾಯಲ್ಲಿ ನೀರು ಬರುವಂಥ ಒಂದು ಚಟ್ನಿ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡಲೇಬೇಕು. ಮಾಡಿದ್ಮೇಲೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸುಟ್ಕೊಂಡಾಗಿದೆ. ಈ ಸುಟ್ಟಿರೋಂಥ ಬೆಳ್ಳುಳ್ಳಿಯನ್ನು ಬಿಡಿಸ್ಕೋಬೇಕು. ಹಾಗೆ ಮೆಣಸಿನ್ಕಾಯಿ ಕೂಡ ಸುಟ್ಕೋತಾ ಇದ್ದೀನಿ. ಎಣ್ಣೆ ಏನು ಹಚ್ಚೋದು ಬೇಕಾಗಿಲ್ಲ, ಮೆಣಸಿನ್ಕಾಯಿ ಬೇಗನೆ ಅದು ಬರ್ನ್ ಆಗುತ್ತೆ. 2 ಸೆಕೆಂಡಲ್ಲಿ ಇದು ಸುಟ್ಟೋದಾಗತ್ತೆ. ಸೊ ಈ ರೀತಿ ಸುಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ. ಅಂದರೆ ಅದ್ರ ಮೇಲಿರೋಂಥ ಕಪ್ಪಗಿರೋದನ್ನು ಜಾಸ್ತಿ ಏನಾದ್ರು ಇದ್ದರೆ ತೆಕ್ಕೊಂಡು ಬೆಳ್ಳುಳ್ಳಿಯನ್ನು ಬಿಡಿಸಿ ಹೀಗೆ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಹಾಗೆ ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಜೀರಿಗೆ. ಇದಿಷ್ಟನ್ನು ಫಸ್ಟು ಮಿಕ್ಸಿ ಜಾರಲ್ಲಿ 1-2 ಸತಿ ಓಡಿಸ್ಕೋಬೇಕು. ಸೊ ನಮಗಿದು ಫ್ರಿಡ್ಜಲ್ಲಿ ಇಟ್ಕೊಂಡು ಸುಮಾರು 3-4 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ಹಾಗೆ ಹೊರಗಡೆ ಇಟ್ಟರೆ 1 ವಾರದವರೆಗೂ, ಉಳಿದಿದ್ರೆ 1 ವಾರದವರೆಗೂ ಇಟ್ಕೊಂಡು ತಿನ್ಬೋದು. ಆದರೆ ನಮ್ಮಲ್ಲಿ ಇದು 2 ದಿನಕ್ಕೆ ಖಾಲಿ ಆಯಿತು, ಅಷ್ಟು ರುಚಿಯಾಗಿತ್ತು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಧನಿಯಾ, ಜೀರಿಗೆನ ಫಸ್ಟು 1-2 ಸೆಕೆಂಡ್ ಕೋರ್ಸ್ಲಿ ಗ್ರೈಂಡ್ ಮಾಡ್ಕೊಂಡ ನಂತರ ನಾವು ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಎಣ್ಣೆ ಹಾಕಿ ರುಬ್ಬೋ ರೀಸನ್ ಏನಂತಂದರೆ ಇದಕ್ಕೆ ಒಂದು ಲಾಂಗ್ ಲೈಫ್ ಟೈಮ್ ಸಿಗುತ್ತೆ. ಪ್ರಿಸರ್ವೇಟಿವ್ ಥರ ನಮಗಿದು ಎಣ್ಣೆ ಕೆಲಸ ಮಾಡುತ್ತೆ. ನೀರು ಹಾಕಿಬಿಟ್ರೆ ನಮಗೆ ತುಂಬ ದಿನದವರೆಗೂ ಇಟ್ಕೊಂಡು ತಿನ್ನೋಕ್ಕೆ ಸಾಧ್ಯನೇ ಇಲ್ಲ, ಬೇಗ ಹಾಳಾಗುತ್ತೆ. ಹಾಗಾಗಿ ರುಬ್ಬೋವಾಗ 1-2-3 ಸ್ಪೂನಷ್ಟು ಎಣ್ಣೆ ಹಾಕಿ ರುಬ್ಬಿಟ್ಕೋಬೇಕು. ಇದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ 2 ಚಿಟಿಕೆಯಷ್ಟು ಇಂಗನ್ನು ಹಾಕಿ 1 ಕಪ್ಪಷ್ಟು ಮೊಸರಿಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾವಿಲ್ಲಿ ರುಬ್ಕೊಳ್ಳೋದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀವಿ, ಅದು ಬರೀ ಬಣ್ಣಕ್ಕಷ್ಟೇ. ಆದರೆ ರುಚಿಗೋಸ್ಕರ ಸ್ವಲ್ಪ ಅಚ್ಕಾರದ ಪುಡಿನೂ ಸೇರಿಸ್ಕೋಬೇಕು. ಮೊಸರು ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಈ ಮೊಸರಲ್ಲಿರುವಂಥ ವಾಟರ್ ಕಂಟೆಂಟ್ ಏನಿರುತ್ತೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಕೈ ಬಿಡದೆ ಇದನ್ನು ಆಡಿಸ್ತಾನೆ ಇರಬೇಕು. ಸೊ ಉರಿನ ಸಣ್ಣ ಕಮ್ಮಿ ಇಟ್ಕೊಂಡು ನಾವು ಇದನ್ನು ಮಾಡ್ಕೋಬೇಕು. ಕಂಟಿನ್ಯೂಸ್ಲಿ 1-2 ನಿಮಿಷ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರೋಣ. ಇದು ಸ್ವಲ್ಪ ಇದರಲ್ಲಿರುವಂಥ ಆಯಿಲ್ ಬರ್ತಾ ಹೋಗುತ್ತೆ, ಹಾಗೆ ವಾಟರ್ ಕಂಟೆಂಟ್ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ನಂತರ ನಾವು ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 2 ನಿಮಿಷ ಇದನ್ನು ಕೈ ಆಡಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ರುಚಿಗೆ ಬೇಕಾಗೋಷ್ಟು ಉಪ್ಪು ಹಾಗೆ 1 ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಬೆಲ್ಲದ ಬದಲಾಗಿ ಸಕ್ಕರೆ ಕೂಡ ನಾವು ಹಾಕ್ಕೋಬೋದು. ಸೊ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಗುತ್ತೆ. ಈಗಿನ್ನೇನು ಮಳೆಗಾಲ ಶುರುವಾಗ್ತಾ ಇದೆ. ಈ ಮಳೆ ಬರ್ತಾ ಇದೆ ಅಂತಂದ್ರೆ ತಕ್ಷಣಕ್ಕೆ ನಮಗೆ ಒಂದು ಭಯ ಶುರುವಾಗುತ್ತೆ, ಶೀತದ ಒಂದು ವಾತಾವರಣ ಶುರುವಾಗುತ್ತೆ. ಶೀತ ಅಂತಂದ್ರೆ ನೆಗಡಿ, ಕೆಮ್ಮು, ತಲೆನೋವು, ಜ್ವರ ಬಂತು ಅಂತಂದ್ರೆ ಈ ಕೋವಿಡ್-19ದು ಒಂದೇ ಸಿಂಪ್ಟಮ್ ಇರುತ್ತೆ, ಹಾಗೆ ಈ ಶೀತಕ್ಕೂ ಒಂದೇ ಸಿಂಪ್ಟಮ್ ಇರುತ್ತೆ. ಸ್ವಲ್ಪ ಭಯ ಇನ್ನೂ ಜಾಸ್ತಿನೇ ಆಗುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲೇ ಇರುವಂಥ ಮದ್ದಿನಿಂದ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂದರೆ ಈ ರೀತಿಯ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಅರಿಶಿನ ಇಂಥದನ್ನು ಪ್ರತಿದಿನ ಅಡುಗೆನಲ್ಲಿ ಹೆಚ್ಚಾಗಿ ಬಳಸ್ತಾ ಹೋಗಬೇಕು. ನಮಗೆ ಹೆಚ್ಚಿನ ಒಂದು ಹೀಟ್ ಕೊಡೋದಷ್ಟೇ ಅಲ್ಲ, ನಮ್ಮ ಗಂಟ್ಲಿಗೆ ಒಂದು ಹಿತನೂ ಕೊಡ್ತಾ, ಬಾಯಿಗೆ ರುಚಿನೂ ಕೊಡ್ತಾ, ನಮ್ಮ ಆರೋಗ್ಯ ಕೂಡ ಕಾಪಾಡುತ್ತೆ. ಸೊ ಬೆಳ್ಳುಳ್ಳಿ ಚಟ್ನಿ ತುಂಬ ರುಚಿಯಾಗೋದಷ್ಟೇ ಅಲ್ಲ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸ್ವಲ್ಪ ಇದರಲ್ಲಿ ಎಣ್ಣೆ ಜಾಸ್ತಿ ಇದೆ, ಸ್ವಲ್ಪ ಎಣ್ಣೆ ಕಮ್ಮಿ ಮಾಡ್ಕೊಂಡು ಕೂಡ ನಾವು ಇದನ್ನು ಮಾಡ್ಕೋಬೋದು. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಚೆನ್ನಾಗಿ ಇದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡಿದ್ದೀವಿ. ನೋಡಿ, ವಿತಿನ್ 2-3 ಮಿನಿಟ್ಸಲ್ಲಿ ಇದು ಚೆನ್ನಾಗಿ ಬೆಂದು ಈ ರೀತಿ ಗಟ್ಟಿಯಾಗಿದೆ. ಇನ್ನು ಸ್ವಲ್ಪ ಬೇಕು ತೆಳುವಾಗಿರಬೇಕು ಅಂದರೆ ಇನ್ನೊಂದು 2 ಸ್ಪೂನಷ್ಟು ಮೊಸರನ್ನ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ತೆಳುವಾಗಿರುತ್ತೆ. ಆದರೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿರುತ್ತೆ. ಸೊ ಈ ರೀತಿ ಮಾಡಿ ಇಟ್ಕೊಂಡು ನಾವು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಮ್ಯಾಕ್ಸಿಮಮ್ 3 to 4 ಮಂತ್ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಹಾಗೆ ಹೊರಗಡೆ ಇಟ್ಟರೆ 1 ವಾರದವರೆಗೂ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಾಗುತ್ತೆ. ಎಲ್ಲದಕ್ಕೂ ಒಂದು ಸೈಡ್ ಡಿಶಲ್ಲಿ ನಾವು ಇದನ್ನು ಅನ್ನ ಸಾರು ಜೊತೆಗೂ ಕೂಡ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಇವತ್ತೇ ಟ್ರೈ ಮಾಡ್ತೀರಾ, ನನಗೆ ತಿಳಿಸ್ತೀರಾ ಅಂತ ನಾನು ವೆಯ್ಟ್ ಮಾಡ್ತಿರ್ತೀನಿ ನಿಮ್ಮ ಕಮೆಂಟ್ಗಾಗಿ.
ಇವತ್ತಿನ ಒಂದು ಸ್ಪೆಷಲ್ ಲೈವ್ನ ಸೆಷನ್ನ ನಿಮಗೆ ತೋರಿಸೋದ್ರ ಮೂಲಕ 2 ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ನನಗೆ ತುಂಬ ಖುಷಿ ಆಯಿತು. ಸೊ ಇವತ್ತಿನ ಈ ವಿಡಿಯೋ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ. ಹೋಗ್ಬರ್ಲಾ?